ದಾಂಡೇಲಿಯ ತಹಶೀಲ್ದಾರರಿಗೆ ಹೊಸ ವಾಹನ ನೀಡುವಂತೆ ನಗರಸಭೆಯ ಸದಸ್ಯರಾದ ಮೋಹನ್ ಹಲವಾಯಿ ಮತ್ತು ಸಂಜಯ್ ನಂದ್ಯಾಳ್ಕರ್ ಅವರು ದಾಂಡೇಲಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ಮನವಿ. ದಾಂಡೇಲಿ ತಾಲೂಕಿನ ತಹಶೀಲ್ದಾರರ ವಾಹನವು ಹಳೆಯ ವಾಹನವಾಗಿದ್ದು ತುರ್ತು ಸಂದರ್ಭದಲ್ಲಿ ನಿಗದಿತ ಸಮಯಕ್ಕೆ ಸರಿಯಾಗಿ ಸಂಬಂಧಿಸಿದ ಸ್ಥಳಕ್ಕೆ ಹೋಗಲು ಈ ವಾಹನದ ದುಸ್ಥಿತಿಯಿಂದ ಕಷ್ಟ ಸಾಧ್ಯವಾಗುತ್ತಿದೆ. ಸರಿಸುಮಾರು 15 ವರ್ಷಗಳನ್ನು ಪೂರೈಸಿರುವ ತಹಶೀಲ್ದಾರರ ವಾಹನವು ತೀರಾ ಹಳೆಯದಾಗಿದ್ದು ಡಕೋಟಾ ಎಕ್ಸ್‌ಪ್ರೆಸ್‌ನಂತಿದೆ. ವಾರಕ್ಕೊಮ್ಮೆ ಗ್ಯಾರೇಜ್ ಸೇರುತ್ತಿರುವ ಈ ವಾಹನವನ್ನು ಬದಲಾಯಿಸಿ ತಹಶೀಲ್ದಾರರಿಗೆ ಹೊಸ ವಾಹನವನ್ನು ಕೊಡುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ನಗರಸಭೆಯ ಸದಸ್ಯರಾದ ಮೋಹನ್ ಹಲವಾಯಿ ಮತ್ತು ಸಂಜಯ್ ನಂದ್ಯಾಳ್ಕರ್ ಅವರು ಇಂದು ಶನಿವಾರ ಬೆಳಿಗ್ಗೆ 11 ಗಂಟೆಗೆ ದಾಂಡೇಲಿ ನಗರಸಭೆಯ ಆವರಣದಲ್ಲಿ ಮಾಧ್ಯಮದ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ನಮಸ್ಕಾರ. ನಮ್ಮ ನಗರಸಭೆ ಎದುರುಗಡೆ ಏನು ವಾಹನ ನಿಂತಿದೆ, ಇದು ದಾಂಡೇಲಿ ತಾಲೂಕಾ ದಂಡಾಧಿಕಾರಿ ತಹಸೀಲ್ದಾರ್ ಅವರ ವಾಹನ. ದಾಂಡೇಲಿ ನಗರ ವ್ಯಾಪ್ತಿ ತಾಲೂಕೆಲ್ಲ ಓಡಾಡಬೇಕಾಗ್ತದೆ. ತಹಸೀಲ್ದಾರಿಗೆ ಹೊಸ ವಾಹನ ಕೊಡಬೇಕಾಗ್ತದೆ. ದೂಕಿ ಚಾಲೂ ಮಾಡುವಂಥ ವಾಹನ ಆಗಿದೆ. ಆ ಡ್ರೈವರ್ ಕೂಡ ಹೇಳ್ತಾ ವಾರದಲ್ಲಿ ಒಂದ್ಸತಿ ರಿಪೇರಿ ಒಯ್ಬೇಕಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತೀನಿ, ನಮ್ಮ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಹೊಸ ವಾಹನ ಕೊಡಬೇಕು ಅನ್ನುವಂಥದ್ದು ಒಂದು ನಾನು ದಾಂಡೇಲಿಯ ನಾಗರಿಕನಾಗಿ ಮತ್ತು ದಾಂಡೇಲಿಯ ನಗರಸಭೆಯ ಒಬ್ಬ ಸದಸ್ಯನಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ವಾಹನದ ಪರಿಸ್ಥಿತಿ ನೋಡ್ರಿ, ಈಗಾಗಲೇ ಗಾಡಿ ಟೈರ್ ಎಲ್ಲ ಹಳೇದಾಗಿದೆ. ಟೈರ್ ಅಂದರೆ ಎಲ್ಲ ಸೋದೋಗಿದೆ, ಎಲ್ಲಿ ಬೇಕಾದ್ರೆ ನಿಲ್ಲುವಂಥ ಪರಿಸ್ಥಿತಿ ಇದೆ. ಪೇಂಟ್ ಇಲ್ಲ, ಟೂಲ್ ಸ್ಟಾರ್ಟ್ ಮಾಡುವಂಥದ್ದು ಪರಿಸ್ಥಿತಿ ಇದೆ. ಹಾಗಾಗಿ ಮನೆ ಜಿಲ್ಲಾಧಿಕಾರಿಗಳು ಈ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಾವು, ಆದಷ್ಟು ಬೇಗ ಒಂದು ತಹಶೀಲ್ದಾರ್ಗಳಿಗೆ ಹೊಸ ಗಾಡಿ ಪೂರೈಸಬೇಕಂತ ಒಂದು